ಗಿಲ್ಲಿ ಮದುವೆನ ಹಾಗಾದರೆ ಹುಡುಗಿ ಯಾರಪ್ಪ? ಖಂಡಿತವಾಗಿಯೂ ಕೂಡ ನೀವು ಅಂದ್ಕೊಂಡಾಗೆ ಯಶಸ್ವಿನಿ ಖಂಡಿತವಾಗಿಯೂ ಇಲ್ಲ. ಹಾಗಂತ ಎಲ್ಲೂ ಕೂಡ ಗಿಲ್ಲಿ ಹೇಳ್ಕೊಂಡಿಲ್ಲ. ಹಾಗಾದರೆ ಗಗನಬಾರಿ ಈಗಾಗಲೇ ಗಿಲ್ಲಿಯಿಂದ ದೂರ ಆಗಾಗಿದೆ. ಜೊತೆಗೆ ನಮ್ಮ ಕಾವ್ಯನ ಖಂಡಿತವಾಗಿಯೂ ಅವರೂ ಕೂಡ ಅಲ್ಲ. ಹಾಗಾದರೆ ಯಾರ್ರೀ? ಇಲ್ಲ ರೀ, ಇಲ್ಲಿ ಹೇಳೋಕೊಟ್ಟಿರೋ ವಿಷಯ ಹುಡುಗಿ ಸಿಗೋದ್ರ ಬಗ್ಗೆ ಗಿಲ್ಲಿ ಏನು ಹೇಳಿದ್ದಾನೆ ಅಂತ ನೀವೇ ಕೇಳಿ. ಹುಡುಗಿ ನಿಂಗೆ ಸಿಗಬೇಕು ಅಂತ ಅನ್ಕೋತಿದ್ರೆ ಸಿಗ್ತಾಳೆ, ಇಲ್ಲ ಸಿಗಲ್ಲ. ಗಿಲ್ಲಿ ಏನಕ್ಕೆ ಈ ರೀತಿ ಹೇಳಿದ್ದಾರೆ? ಹಾಗಾದರೆ ಹುಡುಗಿ ಸಿಗಬೇಕಂದ್ರೆ ನಮ್ಮ ಹಣೆ ಬರದಲ್ಲಿ ಬರ್ತಿರ್ಬೇಕಾ ಅಂತಕ್ಕಂಥ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಗಿಲ್ಲಿ ಎಲ್ರಿಗೂ ಪರಿಚಯ ಇದ್ದ, ಆದರೆ ಬಿಗ್ ಬಾಸ್ ನಂತರ ಮನೆ ಮಗನಾಗೋಗ್ಬಿಟ್ಟ. ಹಾಗಾಗಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು, ಗಿಲ್ಲಿ ಯಾರನ್ನು ಮದುವೆ ಆಗ್ತಾರಪ್ಪ ಅಂತ. ಹೌದು, ನಾವು ಕೂಡ ಕುತೂಹಲದಿಂದ ಕಾಯ್ತಾ ಇರೋದು ಗಿಲ್ಲಿ ಯಾರ ಜೊತೆ ಮದುವೆ ಆಗ್ತಾರೆ, ಯಾರ ಜೊತೆ ಲವ್ವಲ್ಲಿದ್ದಾರೆ ಅಂತ. ತುಂಬ ಜನ ಹೇಳ್ತಾರೆ ನೀವು ಕಾವ್ಯನ ಮದುವೆ ಆಗಬೇಕು ಸ್ವಾಮಿ ಅಂತ. ಆದರೆ ಗಿಲ್ಲಿಯ ಎಲ್ಲ ಕಾರ್ಯಕ್ರಮಗಳನ್ನು ಗಮನಿಸಿದಾಗ ಒಂದಲ್ಲ ಒಂದು ಹೆಸರುಗಳು ತಳಕಾಕೊಳ್ತಾ ಹೋಗ್ತಾ ಇತ್ತು. ಜೊತೆಗೆ ಗಿಲ್ಲಿ ಕೂಡ ಆ ಸಮಯಕ್ಕೆ ತಕ್ಕ ಹಾಗೆ ಅವರ ಹೆಸರುಗಳ ಜೊತೆ ಪ್ರಪೋಸ್ಗಳನ್ನು ಮಾಡ್ತಾ ಎಂಟರ್ಟೈನ್ ಮಾಡ್ತಾ ಸಾಗಿದ್ದ. ಆದರೆ ಇತ್ತೀಚಿನ ದಿನದಲ್ಲಿ ಗಿಲ್ಲಿಗೆ ಮದುವೆಯ ಆಫರ್ಗಳ ಬಗ್ಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಮಾತುಗಳು ನಡೀತಾ ಇದೆ. ಯಾವುದೇ ಆ್ಯಂಕರ್ ಇರ್ಬೋದು, ಗಿಲ್ಲಿ ಜೊತೆ ಮಾತನಾಡುವಾಗ ಮದುವೆ ಯಾವಾಗ, ಮದುವೆ ಆಗೋ ಹುಡುಗಿ ಹೇಗಿರಬೇಕು ಅಂತ ಕೇಳ್ತಾ ಇರ್ತಾರೆ. ಹಾಗೇನೆ ನಡೆದಂತಹ ಸೀರಿಯಲ್ ಸಂತೆಯಲ್ಲಿ ನಮ್ಮ ಆ್ಯಂಕರ್ ಒಂದು ಪ್ರಶ್ನೆ ಕೇಳ್ತಾರೆ, ಗಿಲ್ಲಿ ಯಾರಿಗಿಷ್ಟ ಹೇಳ್ರಪ್ಪ ಅಂತ. ಆಗ ಗಂಡು ಮಕ್ಕಳು ಕೂಡ ಕೈ ಎತ್ತುತ್ತಾರೆ, ಯಾಕಣ್ಣ ಕೈ ಎತ್ತುತ್ತಿದೀಯಾ ಅಂತ ಹೇಳ್ತಾರೆ. ಹಾಗೆ ಛಾಯಾ ಅನ್ನೋ ಹುಡುಗಿ ಕೂಡ ಕೈ ಎತ್ತುತ್ತೆ. ಆಗ ಆ ಹುಡುಗಿನೂ ಕೂಡ ನೀನು ಮಾಯಾ ಅಂತ ಹೇಳ್ತಾರೆ. ಹಾಗೆ ಇನ್ನೊಬ್ಬರು ಸ್ನೇಹ ಅಂತ ಹೇಳ್ತಾರೆ. ಹಾಗಾದರೆ ನಿಮ್ಮ ಸ್ನೇಹ ಈಗಿಂದ ಯಾಕೆ ಸ್ಟಾರ್ಟ್ ಆಗಬಾರ್ದು ಅಂತ ಹೇಳ್ತಾರೆ ಗಿಲ್ಲಿ ಅವರು. ಕೊನೆಯದಾಗಿ ನಿಮ್ಮ ಹುಡುಗಿ ಹೇಗಿರಬೇಕು ಅಂತ ಹೇಳ್ತಾರೆ. ಆಗ ಪ್ರೇಕ್ಷಕರೆಲ್ಲರೂ ಕೂಡ ಕಾವ್ಯನಂಗಿರಬೇಕು ಅಂತ ಹೇಳ್ತಾರೆ. ಆಗ ಗಿಲ್ಲಿ ಹೇಳೋ ಉತ್ತರ ಏನಪ್ಪ ಅಂದರೆ, ಅವರು ನಮ್ಮ ಮನೆಯಲ್ಲಿ ಬರೆದಿದ್ರೆ ಖಂಡಿತ ಸಿಗ್ತಾರೆ ಅಂತ ಹೇಳ್ತಾರೆ. ಹೌದಲ್ಲ ಬಂಧುಗಳೇ? ಹಾಗಾದರೆ ಈ ಉತ್ತರಕ್ಕೆ ನೀವೇನು ಹೇಳ್ತೀರಾ? ಹಾಗಾದರೆ ಕಾವ್ಯ ಅವರು ಗಿಲ್ಲಿ ಅವರ ಹಣೆಯಲ್ಲಿ ಬರೆದಿದ್ದಾರಾ? ನಿಮಗೆ ಕಾವ್ಯ ಗಿಲ್ಲಿ ಜೋಡಿ ಹೇಗೆ ಅನ್ನಿಸ್ತು ನನ್ನ ದಯವಿಟ್ಟು ಕಾಮೆಂಟ್ ಮಾಡಿ. ಗಿಲ್ಲಿಯ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ ಬಂಧುಗಳೇ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ನಿಮಗೆ ಈ ಚಾನಲ್ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡೋದನ್ನಂತೂ ಮರಿಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಭೇಟಿ ಆಗ್ತಾನೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.